ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ಗೆ ಮತ್ತೆ ಸ್ವಾಗತ. ನಾವು ಬಾಯಾರಿದ ಕಾಗೆಯ ಕಥೆ ಕಲಿತೆವು. ಇವತ್ತು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿರುವ ಸಿಂಹ ಮತ್ತು ಇಲಿಯ ಕಥೆಯನ್ನು ಇಂಗ್ಲಿಷ್ನಲ್ಲಿ ಕಲಿಯೋಣ. ಈ ಕಥೆಯಲ್ಲಿ ಬರುವ ಪದಗಳು ನಿಮ್ಮ ದಿನನಿತ್ಯದ ಸಂಭಾಷಣೆಗೆ ತುಂಬಾ ಉಪಯುಕ್ತವಾಗಿವೆ. ಭಾಗ 1, ಕಥೆಯ ಆರಂಭ, ದ ಬಿಗಿನಿಂಗ್. ಕಥೆಯನ್ನು ಇಂಗ್ಲಿಷ್ನಲ್ಲಿ ಕೇಳಿ ಮತ್ತು ಅದರ ಕನ್ನಡ ಅನುವಾದವನ್ನು ಗಮನಿಸಿ. A lion was sleeping in a forest. ಒಂದು ಕಾಡಿನಲ್ಲಿ ಸಿಂಹವೊಂದು ನಿದ್ರಿಸುತ್ತಿತ್ತು. ಫಾರೆಸ್ಟ್ ಅಂದ್ರೆ ಕಾಡು, ಸ್ಲೀಪಿಂಗ್ ಅಂದ್ರೆ ನಿದ್ರಿಸುವುದು. A little mouse started playing on the lion. ಒಂದು ಪುಟ್ಟ ಇಲಿ ಸಿಂಹದ ಮೇಲೆ ಆಟವಾಡಲು ಶುರು ಮಾಡಿತು. The lion woke up and caught the mouse. ಸಿಂಹ ಎಚ್ಚರಗೊಂಡು ಇಲಿಯನ್ನು ಹಿಡಿದುಕೊಂಡಿತು. woke up ಅಂದ್ರೆ ಎಚ್ಚರಗೊಳ್ಳುವುದು, caught ಅಂದ್ರೆ ಹಿಡಿಯುವುದು. The lion was very angry and wanted to kill the mouse. ಸಿಂಹಕ್ಕೆ ತುಂಬಾ ಕೋಪ ಬಂತು ಮತ್ತು ಇಲಿಯನ್ನು ಕೊಲ್ಲಲು ಬಯಸಿತು. ಆಂಗ್ರಿ ಅಂದ್ರೆ ಕೋಪ. ಭಾಗ 2, ಇಲಿಯ ವಿನಂತಿ ಮತ್ತು ಸಹಾಯ, ದ ರೆಸ್ಕ್ಯೂ. ಇಲಿ ಪ್ರಾಣಭಿಕ್ಷೆ ಕೇಳಿದ ರೀತಿ ಮತ್ತು ಸಿಂಹ ಸಂಕಷ್ಟಕ್ಕೆ ಸಿಲುಕಿದ್ದು ಹೇಗೆ ಅಂತ ನೋಡೋಣ. ಪ್ಲೀಸ್ ಲೆಟ್ ಮೀ ಗೋ, ಐ ವಿಲ್ ಹೆಲ್ಪ್ ಯು ಒನ್ ಡೇ, ಸೆಡ್ ದ ಮೌಸ್. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ, ನಾನು ನಿಮಗೆ ಒಂದು ದಿನ ಸಹಾಯ ಮಾಡುತ್ತೇನೆ ಎಂದು ಇಲಿ ಹೇಳಿತು. ದ ಲಯನ್ ಲಾಫ್ಡ್ ಅಂಡ್ ಲೆಟ್ ಇಟ್ ಗೋ. ಸಿಂಹ ನಕ್ಕು ಅದನ್ನು ಹೋಗಲು ಬಿಟ್ಟಿತು. ಅ ಫ್ಯೂ ಡೇಸ್ ಲೇಟರ್ ದ ಲಯನ್ ವಾಸ್ ಕಾಟ್ ಇನ್ ಅ ಹಂಟರ್ಸ್ ನೆಟ್. ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದಿತು. ಹಂಟರ್ ಅಂದ್ರೆ ಬೇಟೆಗಾರ, ನೆಟ್ ಅಂದ್ರೆ ಬಲೆ. The mouse came and bit the net with its sharp teeth. ಇಲಿ ಬಂದು ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿತು. ಬಿಟ್ ಅಂದ್ರೆ ಕಚ್ಚುವುದು, ಶಾರ್ಪ್ ಟೀತ್ ಅಂದ್ರೆ ಚೂಪಾದ ಹಲ್ಲುಗಳು. ಭಾಗ 3, ನೀತಿ, ಮಾರಲ್ ಆಫ್ ದ ಸ್ಟೋರಿ. ಈ ಕಥೆಯ ಸಾರಾಂಶ ಮತ್ತು ನೀತಿ ಪಾಠ ಇಲ್ಲಿದೆ. ನೋ ಆಕ್ಟ್ ಆಫ್ ಕೈಂಡ್ನೆಸ್, ನೋ ಮ್ಯಾಟರ್ ಹೌ ಸ್ಮಾಲ್, ಈಸ್ ಎವರ್ ವೇಸ್ಟೆಡ್. ಉಪಕಾರ ಅದು ಎಷ್ಟೇ ಸಣ್ಣದಿದ್ದರೂ ವ್ಯರ್ಥವಾಗುವುದಿಲ್ಲ. ಕೈಂಡ್ನೆಸ್ ಅಂದ್ರೆ ದಯೆ ಅಥವಾ ಉಪಕಾರ. ಸ್ನೇಹಿತರೆ, ಸಿಂಹ ಮತ್ತು ಇಲಿಯ ಕಥೆ ನಿಮಗೆ ಇಷ್ಟವಾಯ್ತಾ? ಇವತ್ತಿನ ಹೋಮ್ವರ್ಕ್ ಕಾಡು ಮತ್ತು ಕೋಪ, ಈ 2 ಪದಗಳನ್ನು ಇಂಗ್ಲಿಷ್ನಲ್ಲಿ ಏನಂತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ವಿಡಿಯೋನ ನಿಮ್ಮ ಮಕ್ಕಳಿಗೂ ತೋರಿಸಿ, ಅವರಿಗೂ ಇಂಗ್ಲಿಷ್ ಕಲಿಯಲು ಸಹಾಯವಾಗಲಿ. ನಾಳೆ ನಾವು ಕಷ್ಟಪಟ್ಟು ದುಡಿಯುವ ಇರುವೆ ಮತ್ತು ಮಿಡತೆಯ ಕಥೆ ಮೂಲಕ ಇಂಗ್ಲಿಷ್ ಕಲಿಯೋಣ. ಮರೆಯದೆ